ಮನುಷ್ಯ ತುಂಬ ವರ್ಷಗಳ ಹಿಂದೆಯೇ ಆಟಮ್ ಬಾಂಬನ್ನು ಕಂಡುಹಿಡಿದ. ಆಟಮ್ ಬಾಂಬಿನೊಡನೆ ಪದಾರ್ಥವು ವಿಸ್ಫೋಟ ಹೊಂದಿ ಶಕ್ತಿಯಾಗಿ ಬದಲಾಯಿತು. ಒಂದು ಫುಟ್ಬಾಲ್ ಸೈಜಿನ ಬಾಂಬ್ ಶಕ್ತಿಯಾಗಿ ಪರಿವರ್ತನೆ ಹೊಂದಿತು. ಕೆಲವು ಸಾವಿರ ಮೈಲಿಗಳ ಪ್ರದೇಶವನ್ನು ಸುಡುವ ಶಕ್ತಿ ಕೂಡ ಸೃಷ್ಟಿಯಾಯಿತು. ಒಂದು ಅಗ್ನಿ ಸ್ವರೂಪ ವಸ್ತುವನ್ನು ಹೀಗೆ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವನ್ನು ಬಹಳ ಹಿಂದೆ ಕಂಡುಹಿಡಿದಿದ್ದಾನೆ. ಆದರೆ ಶಕ್ತಿಯನ್ನು ವಸ್ತುವಾಗಿ ಪರಿವರ್ತಿಸುವ ಉಪಕರಣವನ್ನು ಏಕೆ ಕಂಡುಹಿಡಿಯಲಿಲ್ಲ? ವಾಸ್ತವವಾಗಿ ಅದೇನೇ ಅಂತ ದೊಡ್ಡ ವಿಷಯವೇನಲ್ಲ. ವೆನ್ ಮ್ಯಾಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎನರ್ಜಿ, ಎನರ್ಜಿ ಕ್ಯಾನ್ ಆಲ್ಸೋ ಬಿ ಕನ್ವರ್ಟೆಡ್ ಇಂಟು ಮಾಸ್. ಅಂದರೆ ಮನುಷ್ಯ ಈ ವಿಷಯವಾಗಿ ಅಷ್ಟು ಶ್ರದ್ಧೆ ವಹಿಸಲಿಲ್ಲ. ಕಾರಣ ಐನ್ಸ್ಟೀನ್ ಥಿಯರಿ ಪ್ರಕಾರ E=mc². 1 ಗ್ರಾಂ ಮಾಸ್ ಇರುವ ಪದಾರ್ಥವನ್ನು ತಯಾರು ಮಾಡುವ ಅಂದಾಜು 9 ಟ್ರಿಲಿಯನ್ ಜೌಲ್ಸ್ಗಳಷ್ಟು ಶಕ್ತಿ ಬೇಕಂತೆ. ಮತ್ತೊಂದು ರೀತಿ ಹೇಳಬೇಕೆಂದರೆ ಶೂನ್ಯದಿಂದ 1 ಗ್ರಾಂ ಇರುವ ಪದಾರ್ಥವನ್ನು ಸೃಷ್ಟಿಸುವ ಶಕ್ತಿಯಿಂದ ಒಬ್ಬ ಮನುಷ್ಯ 6,70,000 ವರ್ಷಗಳ ಕಾಲ ಬದುಕಬಹುದಂತೆ. 100 ಕ್ಯಾಂಡಲನ್ನು 8 ಲಕ್ಷ ವರ್ಷಗಳಷ್ಟು ಕಾಲ ಉರಿಸಬಹುದಂತೆ. ಇಷ್ಟೊಂದು ಶಕ್ತಿಯನ್ನು ಹೇಗೆ ತರುವುದು? ಆದ್ದರಿಂದ ಶಕ್ತಿಯಿಂದ ಪದಾರ್ಥವನ್ನು ತಯಾರು ಮಾಡುವುದು ಎಂಬುದು ಕೇವಲ ಥಿಯರಿಯಲ್ಲಿ ಸಾಧ್ಯವಾಗಲಿ, ಪ್ರಾಕ್ಟಿಕಲ್ ವಿಷಯದಲ್ಲಾಗಲಿ ಸಾಧ್ಯವಾಗಲಿಲ್ಲ. ಇದೇ ಕಾರಣ ಬಹಳ ವರ್ಷಗಳಿಂದ ಮನುಷ್ಯನನ್ನು ಒಂದು ಪ್ರಶ್ನೆ ಕಾಡುತ್ತಲೇ ಇದೆ. ಒಂದು ಸಣ್ಣ ಕೋಳಿ ಮೊಟ್ಟೆಯಷ್ಟು ಪದಾರ್ಥವನ್ನು ತಯಾರು ಮಾಡುವುದಕ್ಕೆ ಇಷ್ಟು ಕೋಟಿ ಜೌಲ್ಸ್ಗಳಷ್ಟು ಶಕ್ತಿ ಬೇಕು. ಅಂತಹದರಲ್ಲಿ ಇಷ್ಟು ದೊಡ್ಡ ಭೂಮಿ, ಗ್ರಹಗಳು, ನಕ್ಷತ್ರಗಳು, ಗ್ಯಾಲಕ್ಸಿಗಳು, ಬ್ರಹ್ಮಾಂಡ ಎಲ್ಲಿಂದ ತಯಾರಾಯಿತು? ಇಷ್ಟು ಶಕ್ತಿ ಶೂನ್ಯದೊಳಗೆ ಹೇಗೆ ಉದ್ಭವಿಸಿತು ಎಂಬ ನಿಗೂಢ ರಹಸ್ಯ ಪ್ರಶ್ನೆಯಾಗಿ ಉಳಿದಿದೆ. ಅನೇಕ ವರ್ಷಗಳಿಂದ ಸಾವಿರಾರು ವಿಜ್ಞಾನಿಗಳು ಇದನ್ನು ಅನ್ವೇಷಿಸುತ್ತಲೇ ಮರಣ ಹೊಂದುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ದೇಶಗಳ ನಾಯಕರುಗಳು ಅಣುಬಾಂಬಿನ ಶಕ್ತಿಯನ್ನು ಪ್ರದರ್ಶಿಸಲು ಭೀಕರ ಯುದ್ಧ ಸೃಷ್ಟಿಸಲು ಮುಂದಾಗಿದ್ದಾರೆ. ಇದನ್ನೇ ನಮ್ಮ ಭಾರತ ದೇಶ ಪರಂಪರೆಯ ಋಷಿಗಳು ಆ ಮೂಲ ಶಕ್ತಿಯನ್ನೇ ಸತ್, ಬ್ರಹ್ಮ, ಶಿವ, ಕಾಳಿ, ಭಗವಂತ, ದೇವ ಮುಂತಾದ ಹೆಸರುಗಳಿಂದ ಕರೆದಿದ್ದಾರೆ. ಈ ರಹಸ್ಯವನ್ನು ಭೇದಿಸಲು ಪ್ರತಿದಿನ ವಿಜ್ಞಾನಿಗಳು ಅನ್ವೇಷಣೆ ಮಾಡುತ್ತಲೇ ಇದ್ದಾರೆ.